ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೆಂಗೆ ಅದಿರಿ? ನಾ ಭಾರಿ ಅದೀನಿ ನೋಡ್ರಿ, ನೀವು ಮಸ್ತ್ ಅದಿರಿ ಅಂತ ನಾನು ಅಂದ್ಕೊಂಡೀನಿ. ವಿಷಯ ಏನಪ್ಪ ಅಂತಂದ್ರೆ ನನ್ನ ಮನೆ ನೋಡ್ರಿ ಹ್ಯಾಂಗೆ ಫುಲ್ ಹರಡ್ಬಿಟ್ಟದ ಬಟ್ಟಿಲಿಂತ. ಆ ವಿಷಯ ಏನಪ್ಪ ಅಂತಂದ್ರೆ ನಾ ಪ್ಯಾಕಿಂಗ್ ಮಾಡ್ಲತ್ತೀನಿ. ನಾವು ಪ್ಯಾಕಿಂಗ್ ಮಾಡೋ ಟೈಮಿಗೆ ಒಂದು ಸಿಕ್ಕರೆ ಒಂದು ಸಿಗಲ್ಲ. ನಾ ಅಂದ್ಕೊಂಡಿದ್ದೆ ಪ್ಯಾಕಿಂಗ್ ಆ್ಯಕ್ಚುಲಿ 8 ಡೇಸಿಂದ ಪ್ಯಾಕಿಂಗ್ ಮಾಡ್ಲತ್ತೀನಿ. ಪ್ಯಾಕಿಂಗ್ ಫಿನಿಶ್ ಅಂತ ಅಂದ್ಕೊಂಡಿದ್ದೆ. ಅವು ಒಂದು ನೆನಪು ಬಂದಂಗೆಲ್ಲ ಅನ್ಸ್ಲಾಗತ್ತದ ಈಗ ಏನೂ ಪ್ಯಾಕ್ ಆಗಿಲ್ಲ ನಂದು ಅಂತ ಅಂದ್ಗೆಸಿಂದ. ಸೊ ಒಂದು ಹುಡುಕಿದ್ರೆ ಇನ್ನೊಂದು ಸಿಕ್ತು, ಇನ್ನೊಂದು ಹುಡುಕಿದ್ರೆ ಇನ್ನೊಂದು ಸಿಕ್ತು, ಬಟ್ ಬೇಕಾಗಿದ್ದೇ ಸಿಗಲ್ಲ ಜಲ್ದಿ. ಸೊ ಅದಕ್ಕೆ ನೋಡ್ರಿ ಎಲ್ಲಿಗಾರ ಹೋಗ್ಬೇಕು ಅಂತಂದ್ರೆ 8 ಡೇಸ್ ಮೊದಲೇ ಪ್ರಿಪೇರ್ ಆಗ್ಬೇಕಂತಾರೆ. ಬಟ್ 8 ಡೇಸ್ ಪ್ರಿಪೇರ್ ಆದ್ರೆ ಬರೀ ಕನ್ಫ್ಯೂಸ್ ಆಗ್ತದೆ, ಆಗಕ್ಕೆ ಹೋಗಬೇಡ್ರಿ. ನಾಳೆ ಹೋಗ್ತೀವಿ ಅನ್ನೋಕೆ ಇವತ್ತು 2 ಡೇಸ್ ಮುಂಚೆ ಪ್ಯಾಕಿಂಗ್ ಶುರು ಮಾಡ್ಕೋರಿ. ನಾನು ನೋಡ್ರಿ 8 ಡೇಸಿಂದ ಪ್ಯಾಕಿಂಗ್ ಮಾಡ್ಕೋಕತ್ತೀನಿ. 2 ಬ್ಯಾಗ್, ಮತ್ತು ಜಾಸ್ತಿ ಏನಿಲ್ಲ, 2 ಬ್ಯಾಗ್ ತೊಗೊಂಡು ಹೋಲತ್ತೀನಿ ನಾನು. ಅಂದ್ರೂ ಪ್ಯಾಕಿಂಗ್ ನಂದು ಮುಗಿಯಾಗ್ಯದ. ಸೊ ಅದಕ್ಕೆ ಆ್ಯಂಡ್ ನಿಮ್ಗೆ ಅನ್ನಿಸ್ತಿರ್ಬೇಕು ಎಲ್ಲಿಗೆ ಹೋಲತ್ತಾಳಪ್ಪ ಈಕಿ ಇಂಥ ಪರಿ ಬಿಲ್ಡಪ್ ಹೇಳತ್ತಾಳ ಅಂತಂದ್ಗಿಸಿನ. ನಾನು ಬಿಲ್ಡಪ್ ಏನು ಹೇಳತ್ತಿಲ್ಲ, ನನ್ನ ಪ್ರಾಬ್ಲಮ್ನ ಹೇಳ್ಕೊಗತ್ತೀನಿ. ನಾನು ಎಲ್ಲಿ ಹೋಲತ್ತೀನಿ ಅಂತಂದ್ಗಿಸಿ ನಿಮ್ಗೆ ಹೋಗ್ತಾ ಹೇಳ್ತೀನಿ. ಮುಂದೆ ಬ್ಲಾಗ್ನ ಕಂಟಿನ್ಯೂ ನೋಡಿರಿ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನನಗೆ ಪ್ಯಾಕಿಂಗ್ ಬ್ಯಾಗ್ನ ಓಪನ್ ಮಾಡಿ ತೋರ್ಸೋ ಹಾಳಿ ಬಂತು. ಏನಪ್ಪ ಅಂತಂದ್ರೆ ಇದು ಫ್ರಾಕೇ ಒಂದು ಬ್ಯಾಗ್ ಪೂರ ಲಗೇಜ್ ತುಂಬಾಗ್ಯದ. ಆ ಫ್ರಾಕ್ ಹೆಂಗದ ನೋಡ್ರಿ, ತೋರಿಸ್ತೀನಿ. ಒಂದು ಕುಂಟಲ್ ನಮಗಿನ ಇದನ್ನೇ ಭಾಳ ಒಜ್ಜಿ ಅದ ಡ್ರೆಸ್. ಈ ಡ್ರೆಸ್ನ ನಾನು ಫಂಕ್ಷನ್ಗೆ ವೇರ್ ಮಾಡ್ಲತ್ತೀನಿ, ಹಾಕ್ಕೊಳತ್ತೀನಿ. ಇದಕ್ಕೆ ನಾ ಹೊತ್ಕೊಂತೀನೋ ನನಗೆ ಇದು ಹೊತ್ಕೊಂತದ ಗೊತ್ತಾಗಕತ್ತಿಲ್ಲ. ಬಹಳ ಭಾರ ಅದ ಇದು. ಫ್ರೆಂಡ್ಸ್, ಇದದ್ದು ಕಾಸ್ಟ್ ಎಷ್ಟಿರ್ಬೋದು ಹೇಳ್ರಿ? ಗೆಸ್ ಮಾಡ್ರಿ, ಜಸ್ಟ್ ಸುಮ್ಮನೆ ಗೆಸ್ ಮಾಡ್ರಿ. ಏನಪ್ಪ ಅಂತಂದ್ರೆ ಇದು ತಗೊಂಡಿನಿ ನಾನು ಒಂದ್ಸರಿನೂ ಹಾಕ್ಕೊಂಡಿಲ್ಲ. ಜಸ್ಟ್ ಹಬ್ಬದಾಗ 1 ಅವರ್ ಹಾಕ್ಕೊಂಡು ತೆಗ್ದಕ್ಕೆ ಮತ್ತೆ ಹಾಕ್ಕೊಂಡೇ ಇಲ್ಲ. ಇದು ಈ ಡ್ರೆಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಜ ಹೇಳ್ಬೇಕಂತಂದ್ರೆ ಈ ಡ್ರೆಸ್ ಅಮೌಂಟ್ ಬಂದು 5,000. ನಾನು ಮನೆಗೆ ಹೇಳಿದ್ದು 3,000. ಯಾಕಂತಂದ್ರೆ ಬೀಳ್ತಾವ ಲತ್ತಿಗಳು 5,000 ಅಂತಂದ್ರೆ 5,000 ರೂಪಾಯಿ ಬಟ್ಟೆ ಹಾಕ್ಕೊಂತಿದ್ದೆ ಇಂಪಾರ್ಟೆಂಟ್. ತಗೊಂತಿದ್ದಿ ಅನ್ನೋದನ್ನ ಇಂಪಾರ್ಟೆಂಟ್ ಅಲ್ಲ, ಹಾಕ್ಕೊಳ್ಳಲ್ಲ ಅನ್ನೋದೇ ಇಂಪಾರ್ಟೆಂಟ್. ತಗೊಳ್ಳೋದು, ಒಂದು ತಾಸು ಉಟ್ಕೊಳ್ಳೋದು, ಇಲ್ಲವಲ್ಲ ಬ್ಯಾಗ್ ತುಂಬ ಇಟ್ಟಿಯಲ್ಲ, ಬ್ಯಾಗ್ ತುಂಬ ಆ ಬ್ಯಾಗಿಗೆ ಉಡ್ಸಿಗಿಸಿಂದ ಕುಂತು ಬಿಡೋದು ಅನ್ನೋದೇ ನಮ್ಮ ಮಮ್ಮಿದು ಕಂಪ್ಲೇಂಟ್. ಅದಕ್ಕೆ ಸುಳ್ಳು ಹೇಳಿದ್ರು ಸ್ವಲ್ಪ ನಂಬೋ ಥರ ಹೇಳಬೇಕಲ್ಲ. 1,500 2,000 ಅಂದ್ರೆ ಯಾರು ನಂಬ್ತಾರೆ? ಅದಕ್ಕೆ 3,000 ಅಂತೇಳಿ ಹೇಳಿರಿ ಮನೆಗೆ. ಬಟ್ ಇದ್ರ ರೇಟ್ ಬರೋಬ್ಬರಿ ಬಂದ್ಬಿಟ್ಟು 5,000 ರೂಪಾಯಿ. 5,000 ಹಾಕ್ಕೊಂಡಿದ್ದು ಮಾತ್ರ 1 ಅವರ್ ಅಷ್ಟೇ. ಅದಕ್ಕೆ ಇವಾಗ ನೆಕ್ಸ್ಟ್ ಫಂಕ್ಷನಲ್ಲಿ ಇದನ್ನು ಹಾಕ್ಕೋಬೇಕಂಥೇಳಿ ಇದನ್ನೇ ಪ್ಯಾಕ್ ಮಾಡ್ಕೊಂಡಿನಿ. ಆ್ಯಂಡ್ ಇದನ್ನು ಹಾಕ್ಕೊಂಡ್ಮೇಲೆ ನಾನು ರೆಡಿ ಆದಮೇಲೆ ನೋಡ್ರಿ ಹೆಂಗೆ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ. ಫೈನಲಿ ಬಸ್ನೇ ಬಂದು ಕುಂತೀನಿ. ಕಂಡಕ್ಟರ್ ನೋಡ್ರಿ ನನಗೆ ಸೀಟ್ ಸಿಕ್ಕಿರಲಿಲ್ಲ, ಪಾಪ ಒಂದು ಸೀಟ್ ಅಡ್ಜಸ್ಟ್ ಮಾಡಿಕೊಟ್ರು. ಗುಡ್ ಮಾರ್ನಿಂಗ್ ಗೈಸ್, ಫೈನಲಿ ರೀಚ್ ಆಗಿನಿ. ಇಲ್ಲಿ ನೋಡ್ರಿ ಗಾನಕ್ಕೆ ಏನದ ಮೆಜೆಸ್ಟಿಕ್ದಾಗಿದ್ದೀನಿ. ಮಾಗಡಿ ರೋಡಿಗೆ ಹೋಗೋದದ, ಬಸ್ ಹುಡ್ಕೊಂಡು ನಡೆದೀನಿ. ನೋಡಮ್ ಬರ್ರಿ. ಗಾಯ್ಸ್, ಈ ಮೆಜೆಸ್ಟಿಕ್ದಾಗ ಕಳ್ಳರು ಮಕ್ಕಳು ಮಂದಿ ಹರ ಅಂತ ಹೇಳ್ತಾರೆ ಮಂದಿ. ಅದಕ್ಕೆ ಅಂಜಿಕೆ ಹೊಂಟದ. ಏನಾರ ಆದ್ರೆ ನೀವು ಮೆಸೇಜ್ ಹಾಕ್ತೀನಿ, ಜಲ್ದಿ ಯಾರು ಆಸ್ಪಾಸ್ದವ್ರು ಇದ್ರೆ ಬಂದ ಲಗೇಜ್ ಹಿಡ್ಕೊಳಕ್ಕೆ ಸ್ವಲ್ಪ ಯಾರನ್ನ ಬಂದ ಚಲೋ ಆತಿ. ನಮ್ಮ ನಡೆ ಮೆಟ್ರೋ ಸ್ಟೇಷನ್ ಕಡೆ ಅಂತ ಅಂದ್ಗೇಸಿಂದ ಸ್ಟೇಷನ್ ಕಡೆ ಹೋಗಕತ್ತಿದ್ದೆ. ಹೋಗ್ತಾ ಇಲ್ಲಿ ಡಿಪೋ ನೋಡ್ದೆ. ಡಿಪೋದಾಗ ಅವನು ಏಸು ಬಸ್ ನಿಂತಿದ್ವಪ್ಪ. ಅದಕ್ಕೆ ನನಗೆ ಒಂದು ಸೆಕೆಂಡ್ ತಲೆಗೆ ಏನು ಬಂತಪ್ಪ ಅಂತಂದ್ರೆ, ಮನುಷ್ಯ ಒಂದೊಂದು ಬಸ್ ಕೊಟ್ರಂದ್ರೆ ನಮ್ಗೆ ಎಲ್ಲಿ ಬೇಕು ಅಲ್ಲೇ ಓಡಾಡ್ಕೊತ ಹೋಗ್ತೀವಿ ಅಲ್ಲ, ಉದ್ರಿ ರೊಕ್ಕನೇ ಖರ್ಚಾಗಂಗಿಲ್ಲ. ಅಲ್ಲೊಂದಿಷ್ಟು ಅಲ್ಲಿಂದಿಷ್ಟು ಅಂತಂದಿಷ್ಟು ಹಿಂಗೆ ಮಾಡ್ಕೊತ ಹಂಗೆ ಮೆಟ್ರೋ ಸ್ಟೇಷನ್ ಬಂತು. ಹೋದೆ, ಎಕಡೆ ಹೋಗ್ಬೇಕಂತ ತಿಳಿಲಿಲ್ಲ ದಾರಿ. ಟಿಕೆಟ್ ಎಲ್ಲಿ ಸಿಗ್ತದೆ, ಚೆಕಿಂಗ್ ಎಲ್ಲ ಆಗ್ತದೆ ಅಂತೇಳಿ ಆಮೇಲೆ ಫೈನಲಿ ಗೊತ್ತಾಯ್ತು ಆ ಸೈಡ್ ಅಂತಂದ್ಗಿಸಿನ ಲೆಫ್ಟ್ ಸೈಡ್ ಅಂತೇಳಿ ಲೆಫ್ಟ್ ಸೈಡ್ ಹೋದ್ಮೇಲೆ ಅವನು
ಕ್ಯಾಮ್ರಾ ಬಂದ್ ಕರು ಅಂತ ಸಾಯ್ತಾವು ಸುಳೋ ಮಕ್ಳು ಒಂದೇ ಸಲ ಕ್ಯಾಮ್ರಾ ವಿಡಿಯೋ ಮಾಡಬೇಡ್ರಿ ಅಂತ ಅಂದ್ಗೀಸಿನ ಅಂದ್ರೆ ನಮ್ಗೆ ಬಿಡೋಕ್ಕಾಗ್ತದೆ. ನಾವು ಉತ್ತರ ಕರ್ನಾಟಕ ಮಂದಿ ಹೇಳಿ ಕೇಳಿ ಯಾರು ಮಾತು ಕೇಳಂಗಿದ್ದೇವೆ, ಕೇಳಿಲ್ಲ ಅಂದ್ರೂ ನಾವು ಮಾಡೇ ಬಿಟ್ಟು, ಯಾಕಂದ್ರೆ ನಮ್ಮ ಫ್ರೆಂಡ್ಸಿಗೆ ತೋರಿಸಬೇಕಲ್ಲ. ಲಾಕ್ದಾಗ ಅದಕ್ಕೆ ಅಂತೇಳಿ ಬ್ಯಾಗ್ ಚೆಕಿಂಗ್ ಹೋಯ್ತು, ನಾನು ಚೆಕಿಂಗ್ ಹೋಯ್ತು. ಆ್ಯಂಡ್ ಫೈನಲಿ ಟಿಕೆಟ್ನು ತೊಗೊಂಡೆ ನಾನು. ನೋಡಿರಿ ಎಷ್ಟು ದೊಡ್ಡದದ, ಒಂದು ಏನು ಫಂಕ್ಷನ್ ಹಾಲ್ ಇದ್ದಂಗೆ ಅದ. ಆ್ಯಂಡ್ ಕ್ಲೀನು ಅಷ್ಟು ಕ್ಲೀನ್ ಅದ, ಭಾರಿ ಅದ. ಆ್ಯಕ್ಚುಲಿ ನಾನು ಮೆಟ್ರೋಗೆ ಹೋಗಿದ್ದು ಕಾರಣ ಏನಪ್ಪ ಅಂತಂದ್ರೆ ಅಪರ್ಣಾ ಮೇಡಮ್ ಅವ್ರ ವಾಯ್ಸ್ ಕೇಳ್ಬೇಕಂತ ಅಂದ್ಗೇಸಿಂದ ನಾನು ಇವತ್ತು ಮೆಟ್ರೋಗೆ ಹೋಲತ್ತೀನಿ. ಅಪರ್ಣಾ ಮೇಡಮ್ ಅವರು ಡೆತ್ ಆದಾಗ ಏನು ಗೊತ್ತಾಗಿದ್ದಲ್ಲ, ಅದು ಮೆಟ್ರೋದಾಗ ಬರೋ ವಾಯ್ಸ್ ಅವ್ರದ್ದೇ ಅಂತ ಅಂದ್ಗೇಸಿನ. ಸೊ ಅದೇ ಎಕ್ಸೈಟ್ಮೆಂಟ್ಲಿಂದ ನಾನು ಹೋಗಿ ನೋಡಿರಿ ಮೆಟ್ರೋದಾಗ. ಫೈನಲಿ ಹೋದ, ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ಲತ್ತಿದ್ದ. ಅಲ್ಲಿ ಟ್ರೈನ್ಗೋಸ್ಕರ ವೇಟಿಂಗ್ ಇಲ್ಲ ನೋಡಿರಿ ಫ್ರೆಂಡ್ಸ್. ಎಲ್ಲರೂ ಇಲ್ಲಿ ಬ್ಯಾಂಗ್ಳೂರಾಗ ಬ್ಯಾಗ್ ಮುಂದ್ಗಡೆ ಹಾಕೋತಾರೆ, ಯಾಕಂದ್ರೆ ಕಾಟ ಜಾಸ್ತಿ ಅದ ಅಂತ ಹೇಳಿಗಿಸಿಂದ. ಆ್ಯಕ್ಚುಲಿ ಮತ್ತು ಏನಂತ ನಾನು ಫಸ್ಟ್ ಟೈಮ್ ಮೆಟ್ರೋದಾಗ ಹೋಗ್ಲತ್ತಿಲ್ಲ, ಬಟ್ ಈ ಸಲ ಭಾಳ ನನಗೆ ಎಕ್ಸೈಟ್ಮೆಂಟ್ದಾಗಿದ್ದೀನಿ. ಯಾಕಪ್ಪ ಅಂತಂದ್ರೆ ರೀಸೆಂಟಾಗಿ ಅಪರ್ಣಾ ಮೇಡಮ್ ಅವರು ಡೆತ್ ಆಯಿತು. ಆವಾಗಲೇ ಗೊತ್ತಾಗಿರೋದು ಮೆಟ್ರೋದಾಗ ಏನು ವಾಯ್ಸ್ ಬರ್ತದಲ್ಲ ಅದು ಅಪರ್ಣಾ ಮೇಡಮ್ ಅವ್ರದ್ದು ಅಂಥೇಳಿ. ಸೊ ಇಷ್ಟು ದಿನ ಹತ್ರ ಕಂಡಿಡಕ್ಕೆ ಆಗಿದ್ದಿಲ್ಲ, ನ್ಯೂಸ್ ಚಾನಲ್ಗಳಲ್ಲೆಲ್ಲ ನೋಡಿ ಗೊತ್ತಾಯಿತು ಅದು ಅಪರ್ಣಾ ಮೇಡಮ್ ಅವ್ರದಂತ. ಸೊ ಅದಕ್ಕೆ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಈಗ ಕೇಳಿದ್ರೆ ಹೆಂಗಿರುತ್ತೆ ಅಂದರೆ ಪರಿಚಯ ಧ್ವನಿ ಕೇಳೋದೇ ಬೇರೆ ಆಗುತ್ತೆ, ಪರಿಚಯ ಇಲ್ಲದಿರೋ ಧ್ವನಿ ಕೇಳೋದೇ ಬೇರೆ ಆಗುತ್ತೆ. ಸೊ ಹಾಗಾಗಿ ನಾನು ಭಾಳ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ತೋರಿಸ್ತೀನಿ ಕೂಡ ವಾಯ್ಸ್ ಹೆಂಗೆ ಬರ್ತದೆ ಅಂತ ಹೇಳಿ ವೀಡಿಯೋ ಮಾಡಿ ನೋಡಿರಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೋಡಿರಿ ಫ್ರೆಂಡ್ಸ್, ಒಬ್ಬ ಮನುಷ್ಯನ ಬೆಲೆಯಾಗಿರ್ಬೋದು, ಅವನ ಸಾಧನೆ ಆಗಿರ್ಬೋದು ಸತ್ತಾಗಲೇ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಪರ್ಣಾ ಮೇಡಮ್ ಅವರು ಇದ್ದಾಗ ಅವ್ರ ಬೆಲೆ ಏನಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅವರು ಏನು ಜಸ್ಟ್ ಏನೋ ಒಂದು ಮಜಾ ಟಾಕೀಸೊಳಗೆ ನೋಡ್ತಿದ್ವಿ, ಅವರೇನೋ ಕಾಮಿಡಿಯನ್ನ ಅಂತ ಅಷ್ಟೇ ಗೊತ್ತಿತ್ತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ನೋಡಿರಿ ಅಪರ್ಣಾ ಮೇಡಮ್ ಅವ್ರ ವಾಯ್ಸ್ ಬರ್ಲತ್ತದ. ಪ್ರವೇಶಿಸಲಿದೆ, ದಯವಿಟ್ಟು ಪ್ಲಾಟ್ಫಾರ್ಮ್ನ ಅಂಚಿನಿಂದ ದೂರ ನಿಲ್ಲಿ ಮತ್ತು ರೈಲು ಹತ್ತುವ ಗಮನವಿದೆ. Attention please, the train to Challanghetta is about to enter platform number 2. Please stand clear of the platform edge and ಮೆಟ್ರೋದು ಹೊರಗಡೆ ಅನೌನ್ಸ್ಮೆಂಟ್ ಇದು. ಈಗ ಮೆಟ್ರೋ ಒಳಗಡೆ ಅನೌನ್ಸ್ಮೆಂಟ್ ಇರುತ್ತೆ, ಅದೇ ಹೆಂಗೆ ಬರ್ತದೆ ವಾಯ್ಸ್ ಹೆಂಗೆ ಕೇಳ್ತದೆ ಅಂತೇಳಿ ಎಕ್ಸೈಟ್ಮೆಂಟ್ ತೆಗೆದು. ಅದಕ್ಕೆ ಮೆಟ್ರೋ ಬರೋಣ ಫಸ್ಟ್ ನಾನೇ ಹೋಗಿ ಹತ್ತಬೇಕು, ಸೀಟ್ ಹಿಡ್ಕೋಬೇಕಂತ ಹೇಳಿಸಿಂದ ಹೋಗಿದ್ರೆ. ಎಷ್ಟು ಸಲ ಹೋಗಿನಿ, ಬಟ್ ನನಗೆ ಸೀಟ್ ಸಿಕ್ಕಿರಲಿಲ್ಲ. ಇದೇ ಫಸ್ಟ್ ಟೈಮ್ ನನಗೆ ಸೀಟ್ ಸಿಕ್ಕಿತ್ತು ಕುಂತ ಹೋದ ತಕ್ಷಣ. ಆ್ಯಂಡ್ ಯಾವಾಗ ಅನೌನ್ಸ್ಮೆಂಟ್ ಆಗ್ತದೆ, ಯಾವಾಗ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳಿಸಿಂದ ಕಾಯ್ಲತ್ತಿದ್ದೆ. ನಾನಾರ ಭಾಳ ಕಾದಿನ ಆ ವಾಯ್ಸ್ ಕೇಳೋ ಸಲಂದೆ, ಯಾಕಂದ್ರೆ ಸಾಧಕರ ಬಗ್ಗೆ ತಿಳ್ಕೋಬೇಕು ಅಂತ. ಕೇಳ್ರಿ ಫ್ರೆಂಡ್ಸ್, ವಾಯ್ಸ್ ಬರುತ್ತೆ ನೋಡ್ರಿ. ತಲುಪಲಿದೆ, ಬಾಗಿಲುಗಳು ಬಲಕ್ಕೆ ತೆರೆಯಲಿವೆ, ಟ್ರೈನು ಇಳಿಯುವ ಮುನ್ನ ಅಂತರದ ಬಗ್ಗೆ ಗಮನವಿದೆ. ಕೇಳಿದ್ರಲ್ಲ ಫ್ರೆಂಡ್ಸ್ ವಾಯ್ಸ್, ನನಗರ ಭಾಳ ಖುಷಿ ಆಯಿತು. ನಿಮಗೆಲ್ಲರಿಗೂ ಏನು ಅನ್ನಿಸ್ತು ಅಂತ ಹೇಳಿ ಗೇಸಿಂದ ಕಮೆಂಟ್ ಮಾಡಿರಿ. ಒಬ್ಬ ಸಾಧಕರ ಬಗ್ಗೆ ಮತ್ತು ಅವ್ರು ಬೇರೆ ಯಾರೆಲ್ಲ ಕನ್ನಡಿಗರು, ನಮ್ಮ ಕನ್ನಡಿಗರ ಬಗ್ಗೆ ನಮಗೆ ಗೊತ್ತಿರಬೇಕು. ಅಂಥ ಒಂದು ಒಳ್ಳೆ ಸಾಧಕರ ನಾವು ಕಳ್ಕೊಂಡಿದ್ದಕ್ಕೆ ನಮ್ಗೆ ಭಾಳ ಫೀಲ್ ಆಗಕತ್ತದ ಇವತ್ತು. ಸೊ ಎಲ್ಲರಿಗೂ ಫೀಲ್ ಆಗದೆ. ನಾನು ಎಲ್ಲಿಗೆ ಹೋಲತ್ತೀನಿ ಅಂತ ಅಂದ್ಗೀಸಿಂದ ನಿಮ್ಗೆ ಯಾರಿಗೂ ಹೇಳಿದ್ದಿಲ್ಲ. ಈಗ ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಬ್ಲಾಗ್ನ ನೋಡಿರಿ ಕಂಟಿನ್ಯೂ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್.